ನೋಡಿ, ಕನ್ನಡ ಚಿತ್ರರಂಗ ಅಂತಲ್ಲ, ಚಿತ್ರರಂಗನೇ ಭಾಳ ಕುಂಠಿತವಾಗಿದೆ. ಸಾಕಷ್ಟು ಸಿನಿಮಾಗಳು ಗೆಲ್ಲುತ್ತೆ, ಸಾಕಷ್ಟು ಸಿನಿಮಾಗಳಾಗಿ ಸೋಲುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನಿಂಬಿಯ ಬನಾದ ಮ್ಯಾಗ ಒಂದು ಸರಳ ಸಜ್ಜನಿಕ ಕೌಟುಂಬಿಕ ಚಿತ್ರ ಇವತ್ತಿನ ದಿನ 25 ದಿನ ಪೂರೈಸಿದೆ. ಷಣ್ಮುಖ ಗೋವಿಂದರಾಜ್ ಅವರ ಮೊದಲ ಚಿತ್ರ, ನಾಯಕ ನಟನಾಗಿ ಅಭಿನಯಿಸಿದಂಥ ಚಿತ್ರ. ರಾಜ್ಕುಮಾರ್ ಅವರ ಮೊಮ್ಮಗ. ಭಾಳ ಖುಷಿಯಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಕೂಡ, ಈ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ 25 ದಿನ ದಾಟಿದೆ. ಎಲ್ಲ ಚಿತ್ರತಂಡದ ಎಲ್ಲ ಕಲಾವಿದರು, ತಂತ್ರಜ್ಞರು ಇವತ್ತಿನ ದಿನ ಸೇರಿ ಇಲ್ಲೊಂದು ಸಂಭ್ರಮವನ್ನು ಸಣ್ಣದಾಗಿ ಆಚರಣೆ ಮಾಡಿದ್ದಾರೆ, ಸರಳವಾಗಿ. ಅದಕ್ಕೆ ಶುಭವಾಗಲಿ. ಈ ಚಿತ್ರಕ್ಕೆ ಇನ್ನೂ ಒಂದು ಅತ್ಯುತ್ತಮವಾದಂಥ ಈ ನಿಂಬಿಯ ಬನಾದ ಮ್ಯಾಗ ಪಾರ್ಟ್ 2 ಅನ್ನೋ ಒಂದು ಚಿತ್ರವನ್ನು ಸದ್ಯದಲ್ಲೇ ಬಿಡುಗಡೆ ಮಾಡ್ತಾರೆ. ಅದು ಇನ್ನೂ ಉತ್ತಮ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀವಿ. ಎಲ್ಲರಿಗೂ ಶುಭವಾಗಿ. ಇವತ್ತಿಗೆ ನಮ್ಮ ನಿಂಬೆಯ ಬನಾದ ಮ್ಯಾಗ ಸಿನಿಮಾ 25 ಡೇಸ್ ಕಂಪ್ಲೀಟ್ ಆಯಿತು. ತುಂಬ ಖುಷಿ ಆಗ್ತಿದೆ. ಈಗ ಸಿನಿಮಾಗಳು ಓಡೋದೇ ಕಷ್ಟ, ಒಂದು ವಾರ ಓಡೋದೇ ಕಷ್ಟ. ಅಂಥದ್ರಲ್ಲಿ ನಮ್ಮ ಸಿನಿಮಾ 25 ದಿನ ಓಡಿದೆ. ತುಂಬ ಖುಷಿ ಆಗ್ತಿದೆ. ಇದಕ್ಕೆ ಕ್ರೆಡಿಟ್ ನಮ್ಮ ಪ್ರೊಡ್ಯೂಸರ್ ಮಹದೇವ್ ಸರ್ಗೆ ಮತ್ತು ಅಶೋಕ್ ಸೇರಬೇಕು. ಹಾಗೆ ನಮ್ಮ ಷಣ್ಮುಖ ಅವ್ರು ಫಸ್ಟ್ ಟೈಮ್ ಹೀರೋಗೆ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಅವ್ರ ತಾಯಿ ಪಾತ್ರ ನಾನು ಮಾಡಿದ್ರೆ ನನಗೆ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಇಂಥ ಒಂದು ಒಳ್ಳೆಯ ಸಿನಿಮಾ ಇನ್ನೂ ಹೆಚ್ಚೆಚ್ಚು ಬರಲಿ. ನಮ್ಮ ಪ್ರೊಡ್ಯೂಸರ್ ಇನ್ನೂ ಈ ಥರ 16 ಸಿನಿಮಾ ಪ್ರೊಡ್ಯೂಸ್ ಮಾಡೋರ್ಗಂತ ಭಗವಂತ ಶಕ್ತಿ ಕೊಡಲಿ. ನಮ್ಮ ಅಶೋಕಿಗಷ್ಟೇ, ಹಾಗೆ ನಮ್ಮ ಪ್ರೊಡ್ಯೂಸರ್ಗಷ್ಟೇ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿತ್ತು ಟೀಮು ಸಹ. ಈ ಒಂದು ಒಳ್ಳೆ ಟೀಮ್ಗೆ ಯಶಸ್ಸು ಕಂಡಿದ್ದು ನನಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜನತೆಗೆ ತುಂಬ ಥ್ಯಾಂಕ್ ಯು, ಒಂದು ಯಶಸ್ಸು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ನೋಡಿ, ಇದು 25 ಡೇಸ್ ನಮ್ಮದು ಹೆಮ್ಮೆ ಕಾಣಿಕೆ, ಸೆಲಿಬ್ರೇಷನ್ ಆಚರಣೆ, ಯಾವಾಗ ಸಂಭ್ರಮ, ಖುಷಿ ವಿಷಯ. ಸೊ 25 ಡೇಸ್ ಓಡಿದೆ. ಇನ್ನು 50 ಡೇಸ್ ಓಡಲಿ. ಆಮೇಲೆ ಪೇಜ್ ಮನೆಗೆ ಹೆಂಗೆ ಸಹಕಾರ ಕೊಟ್ಟಿದ್ದಾರೆ, ಹೀಗೆ ಪೇಜ್ ಟೋಗೆ ಸಹಕಾರ ಕೊಡಿ ಅಂತ ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು. ಹಾಗೆ ಇನ್ನೊಂದು ವಿಷಯ ಹೇಳಬೇಕಾದ್ರೆ, 18 ವರ್ಷ ಮುಂದೆ ನಾನು ಇದೇ ಥಿಯೇಟ್ರಿಗೆ ಬಂದೆ. ಶಾರದಾ ನನ್ನ ಸಿನಿಮಾ SMS 66 ಇದೇ ಥಿಯೇಟ್ರಲ್ಲಿ 50 ದಿನ ಓಡಿತ್ತು. ಇವತ್ತು 18 ವರ್ಷ ನಂತರ ಇಲ್ಲಿ ಬರ್ತೀನಿ. 25 ಡೇಸ್ ನಿಂಬಿಯ ಬಾಣದ ಮಗ ಪುಟ 1 25 ಡೇಸ್ ಓದಿ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್. ನಾನು ರಘು ಅಂತ ಹೇಳಿ, VK ರಘು, ಚಿಕ್ಕಮಗಳೂರು. ನಾನು ಈ ಸಿನಿಮಾದಲ್ಲಿ ಮುಕುಂದಯ್ಯನ ಪಾತ್ರ ಮಾಡಿದ್ದೀನಿ. 25ನೇ ಸೆಲೆಬ್ರೇಷನಿಗೆ ದಿನ ಓಡೋದಕ್ಕೆ ನನ್ನ ಇಲ್ಲಿ ಕರೆಸಿ ಒಂದು ಸನ್ಮಾನ ಮಾಡಿದರೆ ತುಂಬ ಸಂತೋಷ ಆಗ್ತಾಯಿದೆ. ಸಿನಿಮಾ ಇನ್ನೂ 50 ದಿನ ಓಡಲಿ ಅಂತ ಆಶಿಸ್ತಾ ಇದ್ದೇನೆ. ರಾಜ್ಕುಮಾರ್ ಮೊಮ್ಮಗನ ಒಂದು ಸಿನಿಮಾದಲ್ಲಿ ಮಾಡಿದ್ದಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ. ಎಲ್ಲರೂ ಶುಭ ಕೋರಿ ಮುಂದಕ್ಕೆ ಇನ್ನೂ 50 ದಿನ 100 ದಿನ ಓಡಲಿ ಅಂತ ಎಲ್ಲರಿಗೂ ನಮಸ್ಕಾರ. ನಿಂಬಿಯ ಬನಾದ ಮ್ಯಾಗ ಪೇಜ್ 1 ಹೀರೋಯಿನ್ ಆಗಿ ನಾನು ನಟನೆ ಮಾಡಿರೋದು ತುಂಬ ಖುಷಿ ಆಗ್ತದೆ ನನಗೆ. ಈ ಸಿನಿಮಾ 25 ದಿನ ಸಕ್ಸಸ್ಫುಲ್ಲಾಗಿ ಎಲ್ಲ ಥಿಯೇಟರ್ಸಲ್ಲೂ ಓಡಿರೋದು ಒಂಥರ ನಮ್ಮ ಪ್ರೌಡ್ ಫೀಲ್ ನನಗಂತೂ. ಸೊ ಇದ್ರ ನೆಕ್ಸ್ಟ್ ಏನೇ ಸ್ಟೆಪ್ ಇಟ್ಟರು ನಮ್ಮ ಇಡೀ ಟೀಮ್, ಷಣ್ಮುಖ್ ಸರ್ ಕೂಡ ಅವ್ರದ್ದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಅವ್ರಿಗೂ ನೆಕ್ಸ್ಟ್ ಏನೇ ಕರಿಯರ್ ಇದ್ರೂ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾ ಇಡೀ ಟೀಮ್ ಏನೇನಿದೆ ಪ್ರತಿಯೊಬ್ಬರಿಗೂ ನಾನು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತ್ರಿಷಾ. ನಿಂಬಿಯ ಬನದ ಮ್ಯಾಗ ಪೇಜ್ 1 ಮೂವಿಯಲ್ಲಿ ವೆಂಕಟಲಕ್ಷ್ಮಿ ಪಾತ್ರವನ್ನು ಮಾಡಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಸಕ್ಸಸ್ಫುಲ್ಲಾಗಿ 25 ಡೇಸ್ ರನ್ ಆಗಿದೆ ಅಂತ. ಮತ್ತು ಪ್ರತಿಯೊಬ್ಬರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ ಈ ಸಮಯದಲ್ಲಿ. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಒನ್ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಕ್ಕೆ ಇದು 25 ಡೇಸ್ ಸಕ್ಸಸ್ಫುಲ್ಲಾಗಿ ರನ್ ಆಗಿದೆ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತು ಆಲ್ ದ ಆಡಿಯನ್ಸ್ ಎಷ್ಟು ಜನ ನೋಡಿದಾರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ಪೇಜ್ 2 ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಅದೇ ಥರ ನೀವು ತುಂಬ ಸಪೋರ್ಟ್ ಮಾಡಿ ನೆಕ್ಸ್ಟ್ ಪೇಜ್ 2 ಬಂದುಬಿಟ್ಟು 100 ಡೇಸ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಬ್ಲೆಸ್ ಮಾಡಿ. ಮತ್ತು ನಾವು ನಮ್ಮ ಕೈಯಲ್ಲಾದಷ್ಟು ತುಂಬಾ ಚೆನ್ನಾಗಿರೋ ಮೂವೀಸ್ ಕೊಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. 25 ಡೇಸ್ ಆಗಿರೋ ತುಂಬ ಖುಷಿ ಇದೆ. ಯಾಕೆಂದರೆ ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗಿಂದ ಹಿಡಿದು ಇವತ್ತಿನವರೆಗೂ ಅಶೋಕ್ ಸರ್ ಜೊತೆ, ಮಹದೇವ್ ಸರ್ ಜೊತೆ ಫಸ್ಟಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಿ. ಶೂಟಿಂಗ್ ಸೆಟ್ಸ್ ಎಲ್ಲ ಆಗಿರಲಿ, ಆಮೇಲೆ ಇವರು ಪಾರ್ಟ್ 1 ಪಾರ್ಟ್ 2 ಮಾಡಬೇಕಾಗಿರೋವಂಥ ಒಂದು ಸಸ್ಪೆನ್ಸ್ ಏನಿತ್ತು, ಅದು ನನಗೂ ಕೂಡ ಸಸ್ಪೆನ್ಸ್ ಆಗೇ ಇತ್ತು. ಬಟ್ ಸಿನಿಮಾ ನೋಡಿದ್ಮೇಲೆ ಅದು ತುಂಬ ವರ್ತ್ ಅಂತ ಅನ್ನಿಸ್ತು. ಯಾಕೆಂದರೆ ಪಾರ್ಟ್ 1ನಲ್ಲಿ ನಾನು ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಷಣ್ಮುಖ ಸರ್ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ.
ಪಾರ್ಟ್ 2 ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ನಾನೇ ನರ್ವಸ್ ಆಗಿದ್ದೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಾಗ, ಬಟ್ ಹಿ ಮೇಡ್ ಮೀ ವರ್ಕ್ ವೆರಿ ಕಂಫರ್ಟಬಲ್ ಆ್ಯಂಡ್ ತುಂಬ ಫ್ರೆಂಡಾಗಿ ನಾವು ಕೆಲಸ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿದೆ. ಅದ್ರ ಜೊತೆಯಲ್ಲಿ ಸಂಗೀತ ಅಮ್ಮ ಆಗಿರ್ಬೋದು, ಮೂಗು ಸುರೇಶ್ ಸರ್ ಆಗಿರ್ಬೋದು, ಇನ್ನು ಸುಮಾರು ಜನ ಆರ್ಟಿಸ್ಟ್ ಇದ್ದಾರೆ. ತನು ಅಂತ ಹೊಸ ಹುಡುಗಿ ಅವಳು ಆ್ಯಕ್ಟ್ ಮಾಡಿದ್ದಾಳೆ, ಐಶ್ವರ್ಯ ಅಂತ ಹೀರೋಯಿನ್ ಇನ್ನೊಬ್ಳು ಆ್ಯಕ್ಟ್ ಮಾಡಿದ್ದಾಳೆ, ಶಿಲ್ ಕಮ್ ಇನ್ ಪಾರ್ಟ್ 2. ಎಲ್ಲರೊಟ್ಟಿಗೆ ಒಂದು ಅನುಭವ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಅಶೋಕ್ ಸರ್ ಆಗಿರಲಿ, ಅವ್ರ ಜೊತೆ ಹತ್ತತ್ರ ಒಂದು 2 to 3 ಇಯರ್ಸಿಂದ ಅವ್ರು ನಂಗೆ ಪರಿಚಯ. ಸೊ ಶೂಟಿಂಗ್ ಸೆಟ್ಟಿಗೆ ಬಂದಾಗ ನಾವು ಡೈರೆಕ್ಟರ್ ಆ್ಯಕ್ಟರ್ ಥರ ಇರ್ತಿದ್ವಿ. ಶೂಟಿಂಗ್ ಮುಗಿದ ಮೇಲೆ ನಾವು ಒಂಥರ ಫ್ರೆಂಡ್ಸ್ ಥರ ಇರ್ತಿದ್ವಿ. ವಿ ಯೂಸ್ ಟು ಹ್ಯಾವ್ ಲಂಚ್ ಡಿನ್ನರ್ ಟುಗೆದರ್, ಒಟ್ಟು ಕೂತ್ಕೊಂಡು ಹರಟೆ ಹೊಡೆಯೋದಾಗಿರಲಿ. ವಿ ಹ್ಯಾಡ್ ಗುಡ್ ಮೆಮೊರೀಸ್. ಇವಾಗ ಅದನ್ನೆಲ್ಲ ಕಳೆದು ಇವಾಗ ಸಿನಿಮಾ 25 ಡೇಸ್ ಆಗಿರೋದ್ರಿಂದ ಇದು ನೋಡ್ತಾ ಇರೋ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಸರ್ 25 ಡೇಸ್ ಫಸ್ಟ್ ಮೂವಿ, ಸೊ ಹೇಗೆ ಅನ್ನಿಸ್ತಿದೆ ಸರ್? ಮೊದಲನೇದಾಗಿ ಈ ನನ್ನ ಒಂದು ಹೊಸ ಜರ್ನಿನ ಸಾಧ್ಯ ಮಾಡಿಕೊಟ್ಟಂಥ ನಮ್ಮ ಡೈರೆಕ್ಟ್ರು ಅಶೋಕ್ ಸರ್, ಹಾಗೆ ನಮ್ಮ ಪ್ರೊಡ್ಯೂಸರ್ ಮಾದೇಶ್ ಸರ್ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತುಂಬ ಸಣ್ಣ ಪದ ಆಗ್ಬೋದು. ನನ್ನ ಈ ಒಂದು ನ್ಯೂ ಟುಮಾರೋನ ಸಾಧ್ಯ ಮಾಡಿಕೊಟ್ಟಂಥ ಅವರಿಗೆ, ನನ್ನ ಒಂದು ಹೊಸ ಜರ್ನಿನ ಸಾಧ್ಯ ಮಾಡಿಕೊಟ್ಟಂಥವರಿಗೆ ಫಾರ್ ಎವರ್ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಭಾಳ ಸಂತೋಷವಾದ ದಿನ ಇವತ್ತು. ನನಗಷ್ಟೆಲ್ಲ, ನನ್ನ ಇಡೀ ತಂಡಕ್ಕೆ ತುಂಬ ಸಂತೋಷವಾದ ದಿನ. ಭಾಳ ಖುಷಿಯಾಗಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಮ್ಮೆ ಇವತ್ತು ಎಲ್ಲರೂ ಸೇರಿರೋದು ನಮಗೆ ತುಂಬ ಖುಷಿ ಇದೆ. ಎಲ್ಲರ ಜೊತೆ ಈ ಒಂದು ಮೂಮೆಂಟ್ನ ಸೆಲೆಬ್ರೇಟ್ ಮಾಡ್ತಿರೋದು ತುಂಬ ಖುಷಿ ಇದೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ನಾನು ಸುನಾದ್ರಾಜ್ ಅಂತ. ನಮ್ಮ ಈ ನಿಂಬಿಯ ಬನದ ಮ್ಯಾಗ ಇವತ್ತು 25 ದಿನ ಇನ್ನೂ ನಡೀತಾ ಇದೆ. ನಮ್ಮ ಬೆಂಗಳೂರು ಥಿಯೇಟ್ರು, ಕೆಲವಾರು ಥಿಯೇಟ್ರುಗಳಲ್ಲಿ ನಡೀತಾ ಇದೆ. ನಮಗೆ ತುಂಬ ಖುಷಿಯಾಗುತ್ತೆ. ಕನ್ನಡ ಸಿನಿಮಾಗಳು ನೀವೆಲ್ಲ ಬರಬೇಕು, ಕನ್ನಡ ಫಿಲಮ್ ಎನ್ಕರೇಜ್ ಮಾಡಬೇಕು, ಥಿಯೇಟ್ರಿಗೆ ಬಂದು ನೋಡಬೇಕು. ಯಾಕೆಂದರೆ ನೋಡಿ, ನೀವುಗಳು ಬಂದರೆ ಮಾತ್ರ ನಾವು ಮುಂದಕ್ಕೆ ಹೆಜ್ಜೆ ಹಾಕೋಕ್ಕೆ ಅಥವಾ ಮುಂದಕ್ಕೆ ಸಿನಿಮಾ ಮಾಡೋದಕ್ಕೆ ನಮಗೂ ಇದಾಗುತ್ತೆ, ನಮಗೂ ಸಹಕರಿಸ್ತೀರ. ಈಗ ನೋಡಿ, ನಾನು ಈಗ ಬಣ್ಣ ಹಾಕಿ ಈಗ ಹೆಚ್ಚು ಕಮ್ಮಿ 25 ವರ್ಷ ಆಗಿತ್ತು. ನಾನು ನಮ್ಮ ಅಶೋಕ್ ಕಡಬ ಡೈರೆಕ್ಟ್ರು ಹಾಗೂ ನಮ್ಮ ಮಾದೇಶ್ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನನ್ನ ಮತ್ತೆ ಈ ಸಿನಿಮಾ ರಂಗಕ್ಕೆ ಮತ್ತೆ ನನ್ನ ಬಣ್ಣ ಹಾಕಿಸಿ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ನನ್ನ ಪಾತ್ರ ನಾನು ನೋಡಿ ನನಗೂ ತುಂಬ ಖುಷಿ ಆಯಿತು. ಕೆಲವರೆಲ್ಲ ತುಂಬ ಖುಷಿ ವ್ಯಕ್ತಪಡಿಸಿದ್ದಾರೆ. ಇದೇ ಥರ ನೀವು ನಿಮ್ಮ ಸಹಕರಿಸಿದ್ರೆ ನಾನು ಮುಂದಕ್ಕೂ ಸಿನಿಮಾಗಳಲ್ಲಿ ನಾನು ಬಣ್ಣ ಹಚ್ಚಿ ನಾನು ಮಾಡ್ತೀನಿ. ನಿಮ್ಮ ಸಹಕಾರ ಯಾವಾಗಲೂ ಇರಲಿ. ನಮಸ್ಕಾರ. ಮೊದಲನೇ 25 ಡೇಸ್ ಖುಷಿ ಇದೆ ಸರ್. ತುಂಬ ಖುಷಿ ಆಗ್ತಾಯಿದೆ. ಅವನ್ನ ಕರ್ಕೊಂಡು ಬಂದು ಅವನ ಮೇಲೆ ನಂಬಿಕೆ ಇಟ್ಕೊಂಡು ನಮ್ಮ ಪ್ರೊಡ್ಯೂಸರ್ ಮಾದೇಶ್ ಅವರಾಗ್ಬೋದು, ನಮ್ಮ ಅಶೋಕ್ ಕಡಬ ಅವರಾಗ್ಬೋದು, ಅವರೆಲ್ಲ ಮನಸ್ಸು ಮಾಡಿ ಈ ಚಿತ್ರವನ್ನು ಮಾಡಿ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರ ಜೊತೆಲಿ ಮಾಡಿದಂಥ ಮುಖ್ಯವಾಗಿ ನಮ್ಮ ಸುನಾದ್ರಾಜ್ ಅವರು ಮತ್ತು ಸಂಗೀತ ಅವರು ಮತ್ತು ಎಲ್ಲ ಸಹ ನಟರು ಎಲ್ಲರೂ ತುಂಬ ಚೆನ್ನಾಗಿ ನಟಿಸಿ ಅವನ ಹೆಚ್ಚಿಗೆ ಇನ್ನೂ ಹೆಚ್ಚಿಗೆ ತೋರಿಸೋಂಥ ಒಂದು ಅವನ ಅಭಿನಯಕ್ಕೆ ಇನ್ನೂ ಹೆಚ್ಚಿನ ಪುಷ್ಟಿ ಬರಲಿಕ್ಕೆ ಅವರೆಲ್ಲ ಕಾರಣಕರ್ತರಾಗಿದ್ದಾರೆ. ಇದನ್ನು ನಾವು ಯಾವತ್ತೂ ಮರೆಯಲ್ಲ. ಮುಖ್ಯವಾಗಿ ಈ ಚಿತ್ರದ ಫೋಟೋಗ್ರಫಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರನಾಗಿ ಮ್ಯೂಸಿಕ್ ಮಾತ್ರ ತುಂಬ ಎಕ್ಸ್ಟ್ರಾರ್ಡಿನರಿ. ನಂಗೆ ತುಂಬ ಖುಷಿ ಆಯಿತು ಮ್ಯೂಸಿಕ್ ಕೇಳಿ. ಅದು ಫೋಟೋಗ್ರಫಿ ಪ್ರತಿಯೊಂದು ಹಿಂದೆ ಮುಂದೆ ದುಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ಮತ್ತು ಕಲಾವಿದರಿಗೂ ಹೆಚ್ಚಿಗೆ ನಾನು ಹೇಳಬೇಕು ಅಂದರೆ ನಮ್ಮ ಸಂಗೀತ ಅವರು ನಿಜವಾಗಿ ಭಾರಿ ಗ್ರೇಟ್. ಅವರು ಒಂದು ಒಳ್ಳೆ ತಾಯಿನ ನಮಗೆ ಈ ಚಿತ್ರದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅಶೋಕ್ ಕಡಬ ಅವರು ನಿಜವಾಗಿ ಒಳ್ಳೆ ಮದರ್ ಸಿಕ್ಕಿದ್ದಾರೆ ಅಂತ ನಾನು ತುಂಬ ಖುಷಿ ಪಡ್ತಾಯಿದ್ದೀನಿ. ಆ ಚಿತ್ರಗಳಿಗೂ ಅವ್ರನ್ನ ಮದರಾಗಿ ಹಾಕಬೇಕು ಅನ್ನೋದೇ ನನ್ನ ಒಂದು ಆಸೆ. ಅವರು ಅದೇ ಅಷ್ಟರ ಮಟ್ಟಿಗೆ ಆ ಚಿತ್ರದಲ್ಲಿ ಅಭಿನಯ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಅವ್ರಲ್ಲಿರ್ತಕ್ಕಂಥ ಕೆಪಾಸಿಟಿ ಏನು ಅನ್ನೋದನ್ನು ತೋರಿಸಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಮುಂದೆ ನಿರ್ಮಾಪಕರು ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡೋವಂಥ ಅವಕಾಶ ಭಗವಂತ ಅವರು ಕಾಣಿಸ್ಲಿ. ಹೆಚ್ಚಿದಾಗಿ ನಮ್ಮ ಪಂಕಜ್ ಒಂದು ಸೀನ್ ಬಂದರೂ ಕೂಡ ತುಂಬ ಅದ್ಭುತವಾಗಿ ನನಗೆ ತುಂಬ ಖುಷಿ ಆಯಿತು. ನಮ್ಮ ಮನೆಯವರು ಅಷ್ಟೇ, ನಾನು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಆ ಲಾಸ್ಟ್ ಶಾರ್ಟಲ್ಲಿ ಬಂದು ಹೋದರೂ ಕೂಡ ಭಾರಿ ಫುಲ್ ಪಿಕ್ಚರೇ ನೋಡಿದಷ್ಟು ಖುಷಿ ಆಯಿತು ನನಗೆ. ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ಅಣ್ಣ ಹಾಗೆ ತಮ್ಮ ಹಾಗೆ ಮಗನೂ ಮತ್ತು ಫಿಲಿಮ್ ಇಂಡಸ್ಟ್ರಿಯಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡಿದ್ದಾರೆ. ಹೇಗೆ ತುಂಬ ಖುಷಿ ಆಯಿತು. ಪ್ರೊಡ್ಯೂಸರ್ ಅವರು ಮತ್ತು ಕಡಬ ಅವರು ಡೈರೆಕ್ಟ್ರು ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಮಗನಿಗೆ ಆ್ಯಕ್ಟ್ ಮಾಡಿಸಿದ್ದಾರೆ. ಎಲ್ಲ ನಟರು ಚೆನ್ನಾಗಿ ಮಾಡಿದ್ರು. ನಂಗೆ ಸಂಗೀತ ತುಂಬ ಇಷ್ಟ ಆಯಿತು. ಮತ್ತು ಇದು ಕ್ಯಾಮ್ರಾದು ತುಂಬ ಇಷ್ಟ ಆಯಿತು. ಫೋಟೋಗ್ರಫಿ ತುಂಬ ಇಷ್ಟ ಆಯಿತು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ನಾನು ಬೆಸ್ಟ್ ವಿಶಸ್ ಹೇಳ್ತೀನಿ. 2ನೇ ಪೇಜ್ಗೆ ನಾವು ಕಾಯ್ತಾ ಇದ್ದೀವಿ ನೋಡೋಕ್ಕೆ ಕುತೂಹಲದಿಂದ.
ಥ್ಯಾಂಕ್ ಯು ಥ್ಯಾಂಕ್ ಯು. ಕೇಳ್ಬಿಡಿ ಸರ್. ಖಂಡಿತವಾಗ್ಲೂ ನಮಗೊಂಥರ ಖುಷಿ ಆಗ್ತಾಯಿದೆ. ನಮ್ಮ ಚಿತ್ರ 25ನೇ ದಿನ ಓಡ್ತಾ ಇರೋದು ಒಂದು. ಆಮೇಲೆ ನಮ್ಮ ಸ್ನೇಹಿತರಾದ ನಮ್ಮ ಇಡೀ ಸಿನಿಮಾ ರೂಪುಗೊಳ್ಳೋದಕ್ಕೆ ಕಾರಣನೇ ನಮ್ಮ ಮಾದೇಶ್ ಸರ್. ಅವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದು, ಆಮೇಲೆ ಯಾವುದಕ್ಕೂ ಕೊರತೆ ಇದ್ದಂಗೆ ನಮಗೆ ಭಾಳ ಏನು ಕೇಳಿದ್ರೆ ಎಲ್ಲ ಸೌಲಭ್ಯನೂ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಒಂದು ಒಳ್ಳೆಯ ಚಿತ್ರ ಬಂದಿದೆ. ಫ್ಯಾಮಿಲಿ ನೋಡ್ತಾಯಿದ್ರೆ 25 ದಿವಸ ಓಡ್ತಾ ಇರೋದು ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಇದೆಲ್ಲ ಕ್ರೆಡಿಟು ನಮ್ಮ ಪ್ರೊಡ್ಯೂಸರ್ಗೆ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ತುಂಬ ಚೆನ್ನಾಗಿ ಬಂದಿದೆ, ಓಡಿದೆ. ತುಂಬ 25 ದಿನ ತೆರೆ ಮೇಲೆ ಓಡಿದೆ. ಅದಕ್ಕೆ ಮೂಮೆಂಟ್ ಕೊಟ್ಟು ನಮ್ಮ ತಂಡಕ್ಕೆ ಎಲ್ಲರಿಗೂ ಖುಷಿ ಪಡಿಸಿದ್ವಿ. ತುಂಬ ಖುಷಿಯಾಗಿದೆ ನಮಗೆ. ಥ್ಯಾಂಕ್ ಯು.